ಅವ್ನ ಮಗ ಏನಂದ? ಅವ್ನು ತುಂಬಾ ಖುಷಿ ಪಟ್ಟ. ಆಕ್ಚುಲಿ ಸ್ಕೂಲಿಗೆ ಡ್ರಾಪ್ ಮಾಡುವಾಗ ಆಕ್ಚುಲಿ ಹಿಂದಿನ ದಿನ ಶಿವಮೊಗ್ಗದಲ್ಲಿ ಟ್ರೈಲರ್ ಲಾಂಚ್ ಆಗಿತ್ತು. ಹೌದು. ನಾನು ಬೆಳಿಗ್ಗೆ ಬಂದಿದ್ದೆ 4:15 ಆಗಿತ್ತು. ಬಟ್ ಅಂದ್ರು ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟೆ ಆಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾ ಇದ್ದೆ. ಅವಾಗ ಅವನಿಗೆ ತೋರಿಸ್ದೆ, ಸಖತ್ತಾಗಿದೆ ಮೇಕಿಂಗ್, ಒಲಿ ಬಂತು, ಚೆನ್ನಾಗಿದೆ. ನಾನು ನೀನು ಓಕೆ ನೀನು ಹಂಗೆ ಯಾವನ್ ರೇಕ್ಸೋದೇ ಜಾಸ್ತಿ, ನಾನ್ ಚೆನ್ನಾಗ್ ಮಾಡಿದ್ನಲ್ಲ, ಬಂದೆ ಒಂದ್ 5 ಸೀನು, ಈಗ ರೇಕ್ಸ್ ಜಾಸ್ತಿ ಹಂಗಂದ. ಬಟ್ ಅದಾದ್ಮೇಲೆ ಇಲ್ಲ ಚೆನ್ನಾಗಿದೆ ಟ್ರೇಲರ್ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಟ್ಟ. ಮೇಕಿಂಗ್ ಅವನಿಗೆ ತುಂಬಾ ಇಷ್ಟ ಆಯ್ತು. ಓಕೆ ಸೂಪರ್. ಈಗಲೇ ಮೇಕಿಂಗ್ ಅಂತೆಲ್ಲ ಮಾತಾಡ್ತಾನೆ ಟೆಕ್ನಿಕಲಿ. ಈಗಿನವ್ರನ್ನ ನಾವು ಇದ್ ಮಾಡ್ಬೇಕು. ಅದು ಅಲ್ಲದೆ ಈಗಿನ ಮಕ್ಳು ತುಂಬಾ ಅಪ್ಡೇಟ್ ಇರ್ತಾರೆ. ಅವ್ರ ಮೊಬೈಲ್ ಅವ್ರು ಆಪರೇಟ್ ಮಾಡೋದು ಅವ್ರಿಗೆಲ್ಲ ಗೊತ್ತು. ಅವನು ಆಕ್ಚುಲಿ ತುಂಬಾ ಚೆನ್ನಾಗಿ ಮೂವಿಗಳನ್ನ ಅನಲೈಸ್ ಮಾಡ್ತಾನೆ. ಎಷ್ಟ್ ಲಕ್ಷ ಸಿನಿಮಾ ನೋಡ್ಬಿಟ್ಟಿದಾನೋ ಹಂಗೆ ಅವ್ನು OTT ಎಲ್ಲ ಸಿನಿಮಾ ನೋಡಿದಾನೆ. ನಾನ್ ನೋಡಿದೀನಿ ಆಗದೆ ಇದ್ ನೋಡಿದೀನಿ. ಇಂಗ್ಲಿಷು, ಹಿಂದಿ, ತೆಲುಗು, ತಮಿಳು, ಕನ್ನಡ ಎಲ್ಲಾ ಮೂವೀಸ್ ನೋಡ್ಬಿಟ್ಟಿರ್ತಾನೆ ಅವನು. ಸೊ ಹಂಗಾಗಿ ಅವನಿಗೆ ಮೂವಿ ಬಗ್ಗೆನೂ ಐಡಿಯಾ ಇದೆ. ನಾವ್ ಯಾವ್ದಾರ ಒಂದು ಮೂವಿ ಹೋದ್ರೆ ನೆಕ್ಸ್ಟ್ ಇದಾಗತ್ತೆ ನೋಡು ಇವನೇ ವಿಲನು ಬೇಕಾದ್ರೆ ನೋಡ್ತಾ ಇರೋ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಅನಲೈಸ್ ಮಾಡೋ ಅಷ್ಟು ಅವನು ಬುದ್ಧಿವಂತ, ಆ ಮೂವಿ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ಅವನಿಗೆ ಇಷ್ಟ ಆಗಿದೆ ಅಂತಂದ್ರೆ ಒಬ್ಬ ದೊಡ್ಡ ತಂತ್ರಜ್ಞರಿಗೆ ಮೂವಿ ಇಷ್ಟ ಆದ ಹಾಗೆ ಲೆಕ್ಕ ಅದು.